ನನ್ಗೀಗ ಅರ್ಥ ಆಯ್ತು ಯಾಕೆ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆದ್ರು, ಯಾವ ಕಾರಣಕ್ಕೆ ಮತ್ತೆ ಮೋದಿ ಪ್ರಧಾನಿ ಆಗ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಪ್ರತಿಯೊಂದು ಮಾತನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ದೆ. ಬಾಯಿ ಮಾತಿಗೆ ಹೇಳೋದು ಬೇರೆ, ಮನ್ಸಿಂದ ಹೇಳೋದು ಬೇರೆ. ಮನ್ಸಿಂದ ಮೋದಿ ಯಾಕೆ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ಹೇಳಿದ್ರಿ. ಫೈನಲ್ ಇದು 5 ವರ್ಷ ಯಾವುದೇ ಪಕ್ಷದ ಚಿಹ್ನೆ ಇಲ್ಲದೆ ಚುನಾವಣೆ ಮಂಡ್ಯ ಜನ ಗೆಲ್ಸಿದ್ರು, ಮಂಡ್ಯ ಜನ ಆಯ್ಕೆ ಮಾಡಿದ್ರು. 5 ವರ್ಷ ನೀವು ನಿಮ್ಮದೇ ದಾಟಿಯಲ್ಲಿ ಕೆಲಸ ಮಾಡಿದ್ರಿ. ನಾನು ಬಹಳಷ್ಟು ಬಾರಿ ಕೇಳಿದೆ, ನೀವು ಪ್ರಸ್ತಾಪ ಮಾಡಿದ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ. ನಾನು ಹೇಳಿದೆ ಜನಗಳ ಜೊತೆ ಹೋಗ್ಬೇಕು, ಮದುವೆ ಕಾರ್ಯಕ್ರಮ ಅವು ಇವು ಅಂತ ಹೇಳಿದ್ರಿ. ಶಿವು, ಒಬ್ಬ MP ಅಂದ್ರೆ ಏನ್ ಅನ್ಕೊಂಡಿದ್ದೀರಿ ನೀವು? ನಿನ್ನ ದಾಟಿಲಿ ಹೇಳಿದ್ರೆ ಬರೀ ಮದುವೆ ಕಾರ್ಯಕ್ರಮಕ್ಕೆ ಹೋಗೋದಲ್ಲ, ಒಬ್ಬ ಸಂಸದೆಯಾಗಿ ಮಾಡೋ ಕೆಲಸ ನಾನು ಮಾಡಿದ್ದೀನಿ, ಒಬ್ಬ ಸಂಸದೆಯಾಗಿ ಮಾಡೋ ಕೆಲಸಗಳನ್ನ ನಾನು ಪೂರೈಸಿದ್ದೀನಿ. ಆ ದಿವಸಲ್ಲಿ ಖುಷಿ ಇದೆ ಅಂತ ನೀವು ಒಂದ್ಸರಿ ಪ್ರಸ್ತಾಪ ಮಾಡಿದ್ರಿ. ಐ ಅಗ್ರಿ. ವಾಟ್ ನೆಕ್ಸ್ಟ್? ನೋಡಿ, ಈಗ ನೀವು ಹೇಳಿದ್ರಲ್ಲ, ಈಗ ಹೋಗ್ತೀನಿ ಮದುವೆಗಳಿಗೆಲ್ಲ. ಯಾಕಂದ್ರೆ ಈಗ ನನಗೆ ಐ ಆಮ್ ನಾಟ್ MP. ನಾನು ಆಸ್ ಅ ಮಂಡ್ಯ ಜಿಲ್ಲೆಯ ಸೊಸೆ, ನಾನು ಆ ರೀತಿಯಲ್ಲಿ ನಾನು ಎಲ್ಲ ಕಡೆ ಓಡಾಡ್ತೀನಿ, ಫ್ರೀಯಾಗಿ ಎಲ್ಲರ ಜೊತೆಲಿ ನಾನು ಟಚಲ್ಲಿ ಇರ್ತೀನಿ, ನಾನು ಖುಷಿಯಾಗಿರ್ತೀನಿ. ಬಟ್ MP ಅಂತ ಬಂದಾಗ ಐ ವಾಂಟೆಡ್ ಟು ಸೆಟ್ ಅನ್ ಎಕ್ಸಾಂಪಲ್ ಕಾನ್ಷಿಯಸ್ಲಿ. ಅಂದರೆ ಬೇಕು ಅಂತಲೇ ನಾನು ಆ ಒಂದು ಇದನ್ನು ನಿರ್ಧಾರ ನಾನು ತಗೊಂಡಿದ್ದು. ಎಲ್ಲ ಪೊಲಿಟಿಷಿಯನ್ಸ್ ಥರ ನಾವು ಬರೀ ಮದುವೆ, ನಾಮಕರಣ, ಸಾವು ಇದಕ್ಕೆ ಅಟೆಂಡ್ ಮಾಡಿ ಏನೋ ಒಂದು ಸಂಪಾದನೆ ಮಾಡೋದು ಬೇಡ. ಮುಂದಿನ ಈಗ ಇಮ್ಮಿಡಿಯೇಟ್ಲಿ ನಿಮಗೆ ತಕ್ಷಣಕ್ಕೆ ಅದರ ಬೆಲೆ ಗೊತ್ತಾಗದೆ ಇದ್ರೂ ಮುಂದಕ್ಕೆ ಆ ಒಂದು ನಾನು MP ಆಗಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಥವಾ ಏನು ನನ್ನ ಕೊಡುಗೆ ಇತ್ತು, ಸಾಧನೆ ಇತ್ತು ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಾವ ಜವಾಬ್ದಾರಿ, ರಾಜ್ಯಸಭೆನ ಏನು ಕತೆ, ವಾಟ್ ನೆಕ್ಸ್ಟ್ ಅನ್ನೋ ಒಂದಿದ್ದು. ಯಾಕೆಂದರೆ ಭಾಳ ಜನಕ್ಕೆ ಕುತೂಹಲ, ಸುಮಲತಾ ಅವರು ರಾಜಕಾರಣದಲ್ಲಿ ಮುಂದೇನು ಮಾಡ್ತಾರೆ ಅಂತ. ಅಲ್ಲ, ನನಗೂ ಏನಾರ ಅಶ್ಯೂರೆನ್ಸ್ ಇಲ್ಲ ನಿರೀಕ್ಷೆ ಇಲ್ಲ. ನಾನು ಆ ರೀತಿ ಅಶ್ಯೂರೆನ್ಸು ಕೇಳಲಿಲ್ಲ, ಆ ಥರ ಕೇಳೋ ಅಭ್ಯಾಸ ನನಗಿಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಪ್ರೈಡ್. ನಾನು ಯಾವುದೇ ಕಂಡೀಷನ್ ಇದು ನಾನು ಬೇಕು, ಅದು ಹಂಗಿದ್ರೆ ಇದನ್ನು ಮಾಡ್ತೀನಿ ಅನ್ನೋ ಹೇಳೋ ಅಭ್ಯಾಸ ನನಗಿಲ್ಲ. ನಾನು ರೆಸ್ಪೆಕ್ಟ್ ನಾನು ಬೇಕು ಪಾರ್ಟೀಲಿ. ಯು ಹ್ಯಾವ್ ಟು ಗಿವ್ ಮೀ ಮೈ ಡ್ಯೂ ರೆಸ್ಪೆಕ್ಟ್. ನಾನು ಏನೇನು ಮಾಡಿಕೊಂಡು ಆಮೇಲೆ ನಿಮ್ಮ ಪಾರ್ಟಿಗೆ ಸೇರಿದ್ದೀನಿ ಅನ್ನುವಂಥ ಅಪ್ರಿಸಿಯೇಷನ್ ಬೇಕು. ಅದು ಇದ್ದೇ ಇದೆ ನನಗೆ. ನಿಮ್ಗೆ ಆ BJP ಪಕ್ಷದಲ್ಲಿ ಆ ಗೌರವ, ಸ್ಥಾನಮಾನ ಸಿಗ್ತಿದೆ? ಹೌದು, ಖಂಡಿತ. ದೇ ವಿಲ್ ಹ್ಯಾವ್ ಸಮ್ ಐಡಿಯಾ. ಅವರು ಯಾವುದನ್ನು ಬೇರೆಯವ್ರ ಥರ ಒಂದು ಪ್ರಾಮಿಸ್ ಮಾಡೋದು ಅಥವಾ ಇಂಥದ್ದು ಅಥವಾ ಒಂದು ನೆಗೋಷಿಯೇಷನ್ ಮಾಡಿ ಆ ರೀತಿ ಮಾಡಲ್ಲ. ಬಟ್ ಯಾರ್ಯಾರಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಐ ಹ್ಯಾವ್ ನಾನೇನೋ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪಾರ್ಟಿನ ಸೇರ್ತಾ ಇಲ್ಲ. ಐ ವಾಂಟ್ ಟು ಡೂ, ನಾನು ಹೇಳಿದ್ನಲ್ಲ, ಮೋದಿ ಅವರ ಒಂದು ಲೀಡರ್ಶಿಪ್, ಪ್ರೈಮ್ ಮಿನಿಸ್ಟರ್ ಮತ್ತೆ ಆಗಬೇಕು, ಅದು ನನ್ನ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಅದೊಂದೇ. ಸೊ ಐ ವಾಂಟ್ ಟು ಕಂಟ್ರಿಬ್ಯೂಟ್ ಫಾರ್ ದ್ಯಾಟ್ ಅಷ್ಟೇ.